ಆಗಲ್ಲ. ಒಂದೇ ಅಕ್ಕ ಬೆಳಿ ಬೇಳೆ ಸೇರಿಸ್ಬಿಟ್ಟು ಆಲ್ಮನಿ ಸೇರಿಸ್ಬಿಟ್ಟು ಅಕ್ಕ. ಇರು ಚಾಕರ प्रतिभा में सत्य भाव में कोपवेने नन्नली ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್. ಈ ವಿಡಿಯೋದಲ್ಲಿ ನಮ್ದು ವೆಡ್ಡಿಂಗ್ ಆನಿವರ್ಸರಿ, ಹಾಗೇನೆ ನಮ್ಮ ಪಾಪುಗೆ ಅಕ್ಕಿ ಎಣ್ಣೆ ತಂದು ಸಾರಿಸೋದು ಎರಡು ವಿಡಿಯೋನು ಕೂಡ ಒಂದೇ ವಿಡಿಯೋದಲ್ಲಿ ಹಾಕಿ ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಇನ್ನು ಯಾರು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ. ಇದು ಫಸ್ಟ್ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿನ. ಈ ವರ್ಷ ತುಂಬಾನೇ ಸ್ಪೆಷಲ್. ಏನಂದ್ರೆ ನಮ್ ಜೊತೆ ನಮ್ಮ ಮಗು ಇದ್ದಾನೆ. ನನಗೂ ಶಿವಗೂ ಮೋಸ್ಟ್ಲಿ ಅದೇ ಬೆಸ್ಟ್ ಗಿಫ್ಟ್ ಅನ್ಸುತ್ತೆ. 4th ಇಯರ್ ವೆಡ್ಡಿಂಗ್ ಆನಿವರ್ಸರಿ ನಮ್ದು. ವರ್ಷ ಅಂತ ಹೇಗ್ ಕಳೀತು ಅಂತಾನೆ ಗೊತ್ತಾಗಿಲ್ಲ. ನಾನು ಎಲ್ಲೂ ಆಚೆ ಹೋಗೋಂಗಿರ್ಲಿಲ್ವಲ್ಲ, ಅದಕ್ಕೆ ಮನೇಲಿ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿ ಕೇಕ್ ಕಟಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಿದ್ವಿ. ಹಾಗೇನೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಹೇಗಾಯ್ತು, ಅಕ್ಕಿ ಎಣ್ಣೆ ಶಾಸ್ತ್ರ ಹೇಗಾಯ್ತು, ಯಾರ್ಯಾರೆಲ್ಲ ಬಂದಿದ್ರು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ. ಸೊ ಬನ್ನಿ ಇವತ್ತಿನ ದಿನ ಎಲ್ಲ ಹೇಗಾಯ್ತು ಅಂತ ನೋಡೋಣ. ನಮ್ಮಮ್ಮ, ರುಚಿತಾ, ಸಾಗು 3 ಜನನು ಕೂಡ ಸೇರ್ಕೊಂಡು ಟಿಫನ್ಗೆಲ್ಲ ಏನೋ ನಾನ್ ವೆಜ್ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ಇನ್ನು ಟಿಫನ್ ಎಲ್ಲ ತಿಂದಾದ್ಮೇಲೆ ಪಾಪಗೂ ಕೂಡ ಸ್ನಾನ ಮಾಡಿಸಿ ಅವನ ಜೊತೆ ಒಂದ್ ಸ್ವಲ್ಪ ಹೊತ್ತು ಹಂಗೆ ಆಟ ಆಡ್ಕೊಂಡಿದ್ವಿ. ಮಧ್ಯಾಹ್ನ ಮೇಲೆ ಡೆಕೋರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಸಾಗು, ರುಚಿತ ಎಲ್ಲಾರು ಇದ್ರಲ್ಲ, ಎಲ್ಲಾರು ಕೂಡ ಹೆಲ್ಪ್ ಮಾಡ್ತಿದ್ರು. ಸೊ ಸಿಂಪಲ್ ಆಗಿ ಡೆಕೋರೇಟ್ ಮಾಡ್ತಿದ್ವಿ, ತುಂಬಾ ಗ್ರ್ಯಾಂಡ್ ಆಗಿ ಏನಿರ್ಲಿಲ್ಲ. ಶಿವುಗೆ ಇದು ಸರ್ಪ್ರೈಸ್. ಅವನ್ಗೆ ನಾನು ಈ ರೀತಿ ಎಲ್ಲ ಡೆಕೋರೇಟ್ ಮಾಡ್ತೀನಿ ಅಂತ ಏನ್ ಹೇಳಿಲ್ಲ, ಸಿಂಪಲ್ ಆಗಿ ಕೇಕ್ ಕಟ್ ಮಾಡ್ಸೋಣ ಅಷ್ಟೇ ಅಂತ ಹೇಳಿದ್ದೆ. ನಾವು ಮಧ್ಯಾಹ್ನನೇ ಡೆಕೋರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ನಾನ್ ಪಾಪ ಮಲಗಿದಾಗ ಡೆಕೋರೇಟ್ ಮಾಡ್ಬೇಕು, ಇನ್ನು ಅವನ ಎದ್ಮೇಲೆ ನನ್ಗೆ ಇದಕ್ಕೆಲ್ಲ ಬಿಡಲ್ಲ, ಅವನ್ನೇ ನೋಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಒಂದಷ್ಟು ಡೆಕೋರೇಟ್ ಮಾಡಿ ಬಿಟ್ಬಿಡೋಣ, ಸಾಯಂಕಾಲ ಮೇಲೆ ಕೇಕ್ ಕಟ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು. ಹೆಂಗೋ ಸಾಗು, ರುಚಿ ಇಬ್ರು ಇದ್ರಲ್ವಾ, ಇಬ್ರು ಕೂಡ ನನ್ಗೆ ಹೆಲ್ಪ್ ಮಾಡಿದ್ರು. ಅವ್ರ ಹೆಲ್ಪ್ ಇಲ್ಲ ಅಂದಿದ್ರೆ ನಾನು ಇಷ್ಟು ಮಾಡಕ್ ಆಗ್ತಿರ್ಲಿಲ್ಲ. ನಾನಿಲ್ಲಿ ಡೆಕೋರೇಟ್ ಮಾಡಕ್ಕೆ ಏನ್ ಐಟಮ್ಸ್ ನ ಯೂಸ್ ಮಾಡಿದೀನಿ ಎಲ್ಲಾನು ಕೂಡ ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ದು. ತುಂಬಾನೇ ಚೆನ್ನಾಗಿ ಬಂದಿದೆ, ಲೈಟಿಂಗ್ಸ್ ಇಂದ ಹಿಡಿದು ಕರ್ಟನ್ಸ್ ಎಲ್ಲಾನು ಕೂಡ. ಸೊ ನಿಮ್ಗೆ ಯಾವ್ದಾದ್ರು ಲಿಂಕ್ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ನ ಶೇರ್ ಮಾಡ್ತೀನಿ. ನಾನಿಲ್ಲಿ ಟೇಬಲ್ ಮೇಲೆ ಡೆಕೋರೇಟಿವ್ ಆಗಿ ಜೋಡಿಸಿದ್ದೀನಲ್ಲ, ಈ ಕ್ಯಾಂಡಲ್ಸ್ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು. ಅದ್ರಲ್ಲೂ ನೈಟ್ ಗೆ ಸಖತ್ತಾಗಿತ್ತು. ಇದ್ರದ್ದೇನ್ ಸ್ಪೆಷಾಲಿಟಿ ಅಂದ್ರೆ ನಾವು ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಂಡು ಆಫ್ ಮಾಡ್ಕೊಳ್ಬಹುದು. ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ರು ಈ ಲೈಟಿಂಗ್ಸ್, ವೈಟ್ ಕರ್ಟನ್ ಇದೆಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ನನ್ಗೆ ಯಾವ ತರ ಫೀಲ್ ಆಗ್ತಿತ್ತು ಅಂದ್ರೆ ನೈಟ್ ಡಿನ್ನರ್ ಪಾರ್ಟಿ ಎಲ್ಲ ಇರುತ್ತಲ್ಲ, ಆ ರೀತಿ ಫೀಲ್ ಆಗ್ತಿತ್ತು. ತುಂಬಾನೇ ಚೆನ್ನಾಗಿತ್ತು. ಇನ್ನು ಕೇಕ್ ಕಟಿಂಗ್ ಎಲ್ಲ ಆದ್ಮೇಲೆ ಶಿವು ಒಂದ್ ಸ್ವಲ್ಪ ಹೊತ್ತು ಪಾಪು ಜೊತೆ ಎಲ್ಲ ಆಟ ಆಡ್ಕೊಂಡಿದ್ರು. ಇಲ್ಲಿ ನೋಡಿ ನಮ್ ಚಿಲ್ಲರ್ ಪಟ್ಟಿಗಳೆಲ್ಲ ಸೇರ್ಕೊಂಡು ಚೌಕಾಬಾರ ಆಡ್ತಿದ್ದಾರೆ. ನನ್ಗಂತೂ ಆಡ್ಬೇಕು ಅಂತ ಆಸೆ, ಬಟ್ ಆಡಂಗಿರ್ಲಿಲ್ಲ, ಕುಂತ್ಕೊಂಡೆಲ್ಲ ಆಡಕ್ ಮನೇಲಿ ಬಿಡಲ್ಲ. ಸೊ ಅದಕ್ಕೆ ನನ್ ಪಾಪುನ ಆಟ ಆಡ್ಸ್ಕೊಂಡಿದ್ದೆ, ಅವರೆಲ್ಲ ಹಿಂಗ್ ಚೌಕಾಬಾರ ಆಡ್ತಿದ್ರು. ಸೊ ಅದಾದ್ಮೇಲೆ ಇನ್ನು ನೆಕ್ಸ್ಟ್ ಡೇ ಇದು ಅಕ್ಕಿ ಎಣ್ಣೆ ಶಾಸ್ತ್ರ ಅಂತ ಹೇಳಿ ಒಂದೊಂದ್ ಸೈಡ್ ಮಾಡ್ತಾರೆ, ಒಂದೊಂದ್ ಸೈಡ್ ಮಾಡಲ್ಲ. ಬಟ್ ಎಲ್ಲಾ ಸೈಡ್ ಮಾಡ್ತಾರೆ ಅಂತ ನಾನ್ ಅನ್ಕೊಂಡಿದೀನಿ. ಆಲ್ಮೋಸ್ಟ್ ನಾನ್ ಗೊತ್ತಿರುವಂಗೆ ಎಲ್ಲಾ ಸೈಡ್ ಕೂಡ ಮಾಡ್ತಾರೆ. ಅಂದ್ರೆ ಪಾಪು ಹುಟ್ಟಿದ್ಮೇಲೆ 1.5 ತಿಂಗಳಿಗೋ ಇಲ್ಲ 1 ತಿಂಗಳು 3 ದಿನ ಕಮ್ಮಿ, 3 ತಿಂಗಳು 3 ದಿನ ಕಮ್ಮಿ, ಈ ರೀತಿ ಪಾಪುಗೆ ಏನೇನ್ ಸಾಮಾನ್ ಬೇಕು, ಮತ್ತೆ ಬಾಣಂತನಕ್ಕೆ ಏನೇನ್ ಸಾಮಾನ್ ಬೇಕು ಅದನ್ನೆಲ್ಲ ತಕೊಂಡ್ ಬರ್ತಾರೆ. ಆಮೇಲೆ ಪಾಪುಗೆ ಗಿಫ್ಟ್ ಅವ್ರಿಗೆ ಯಾವ ರೀತಿ ಬೇಕೋ ಆ ಪ್ರಕಾರದಲ್ಲಿ ತಕೊಂಡ್ ಬರ್ತಾರೆ. ಇಲ್ಲಿ ನಮ್ಮ ಮನೇಲಿ ಪಾಪುಗೆ ಬ್ರಾಸ್ಲೆಟ್, ಖಡ್ಗ ಮತ್ತೆ ಬಟ್ಟೆ ಎಲ್ಲ ತಕೊಂಡ್ ಬಂದಿದ್ರು. ನನ್ ಮಗ ಲಕ್ಕಿ ಚಾರ್ಮು. ಇನ್ನು ಅಕ್ಕ ಅವರೆಲ್ಲ ಬಂದಿದ್ದೆ, ಅವನ್ಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವ್ರೇನ್ ನೋಡ್ವೆ ತಂದಿದ್ರಲ್ವಾ ಅದನ್ನೆಲ್ಲ ಕೂಡ ಹಾಕಿ ರೆಡಿ ಮಾಡ್ತಿದ್ರು. ನಮ್ ಗುಂಡು ಅವತ್ತು ಏನ್ ಮಾಡ್ದ ಅಂದ್ರೆ ಬೆಳಿಗ್ಗೆ ಮಲ್ಕೊಂಡವನು ಸಂಜೆ 3:30-4 ಗಂಟೆ ಆದ್ರೂ ಚೆನ್ನಾಗಿ ನಿದ್ದೆ ಹೊಡೆದಿದ್ದಾನೆ. ಅಷ್ಟು ನಿದ್ದೆ ಮಾಡ್ದ ಅವತ್ತು. ಯಾವತ್ತೂ ಕೂಡ ಅಷ್ಟು ನಿದ್ದೆ ಮಾಡಿರ್ಲಿಲ್ಲ. ಬಟ್ ಅವತ್ತು ಎಷ್ಟು ಮನೇಲಿ ಸೌಂಡ್ ಇತ್ತು ಅಂದ್ರೆ ಆ ಸೌಂಡ್ ಅಲ್ಲೂ ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ಇನ್ನು ನಾನು ಕೂಡ ಸಿಂಪಲ್ ಆಗಿ ರೆಡಿ ಆಗಿ ಒಂದ್ ಸೀರೆ ಹಾಕೊಂಡು ಸಿಂಪಲ್ ಆಗಿ ರೆಡಿ ಆಗಿದ್ದೆ. ಸೊ ನೋಡಿ ಎಲ್ಲಾರು ಕೂಡ ಬಂದ್ರು. ಇನ್ನು ನಮ್ಮನೇಲೂ ಕೂಡ ನಾನ್ ವೆಜ್ ಅಡ್ಗೆನ ರೆಡಿ ಮಾಡಿದ್ವಿ. ಅವತ್ತೊಂಥರ ಚೆನ್ನಾಗಿತ್ತು, ಮನೆ ತುಂಬಾ ನೆಂಟರುಗಳು, ಎಲ್ಲಿ ನೋಡಿದ್ರು ಜನಗಳು. ಸೊ ಇವಾಗಂತೂ ನಾನು ಪಾಪು ನಮ್ಮ ಮನೆಯವರು ಅಷ್ಟೇನೆ. ಬಟ್ 1.5 ತಿಂಗಳಾದ್ಮೇಲೆ ನಾವು ಕೂಡ ಆಚೆ ಹೋಗಿರ್ಲಿಲ್ಲ, ಎಲ್ಲಾರು ಮನೆಗ್ ಬಂದಿದ್ರಲ್ವಾ, ಎಲ್ಲಾರು ಮಾತಾಡ್ತಿದ್ರು, ತುಂಬಾನೇ ಖುಷಿ ಆಗ್ತಿತ್ತು.
ಅಪರೂಪಕ್ಕೆ ಈ ರೀತಿ ಸಿಗ್ತಾರಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಅವಾಗ ಅವಾಗ ಫಂಕ್ಷನ್ ಮಾಡ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಈ ರೀತಿ ಎಲ್ಲಾರು ಮೀಟ್ ಆದಾಗ ಅಷ್ಟು ಮಾತುಕತೆಗಳು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನ್ಗಂತೂ ಈ ರೀತಿ ಫ್ಯಾಮಿಲಿ ಹಿಂಗಿದ್ರೆ ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಬ್ಬೊಬ್ರು ಇರ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಬೋರ್. ಅವತ್ತಿನ ದಿನಾನು ಅಷ್ಟೇ ನಾನ್ ವಿಡಿಯೋಸ್ ಮಾಡಕ್ಕೆ ಹೋಗಿಲ್ಲ. ಸಾಗರ್ ಅವರು ಚಿತನೆ ನಾನ್ ಫೋನ್ ಎತ್ಕೊಂಡು ಒಂದಷ್ಟು ಕ್ಲಿಪ್ಪಿಂಗ್ಸ್ ನ ತಕೊಂಡಿದ್ರು. ಸೊ ಅದ್ರಿಂದನಾದ್ರೂ ಈ ಒಂದು ಮೂಮೆಂಟ್ ನ ಕ್ಯಾಪ್ಚರ್ ಮಾಡಕ್ಕಾಯ್ತು. ಸೊ ತುಂಬಾನೇ ಚೆನ್ನಾಗಿತ್ತು. ಇನ್ನೆಲ್ಲರೂ ಅಷ್ಟೇ ಬಂದವ್ರಿಗೆ ಜ್ಯೂಸ್ ಕೊಡಕ್ಕೆ ಮಾತಾಡ್ಸಕ್ಕೆ ಒಂದಷ್ಟು ಬಿಸಿ ಇದ್ರು. ನಾನು ಹಂಗೆ ಸ್ವಲ್ಪ ತಿರ್ಗಾಡ್ಕೊಂಡು, ಪಾಪು ಹೆಂಗೋ ಮಲಗಿದ್ದ ಅಲ್ವಾ, ಏನೋ ರಿಸ್ಕ್ ಇರ್ಲಿಲ್ಲ, ಆರಾಮಾಗಿ ತಿರ್ಗಾಡ್ಕೊಂಡು ಮಾತಾಡ್ಕೊಂಡಿದ್ದೆ. ಸೊ ಇನ್ನು ಆಚೆ ಕಡೆ ಎಲ್ಲ ಚಿಕನ್ ಮಟನ್ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ಇಲ್ಲಿ ನೋಡಿ, ಇಲ್ಲೆಲ್ಲ ಮುದ್ದೆ ಕಟ್ಟಕ್ಕೆ ಮುದ್ದೆ ಎಲ್ಲ ಜಡ್ದ್ ಕೊಟ್ಟಿದ್ರು. ಇಲ್ಲೆಲ್ಲ ಮುದ್ದೆ ಕಟ್ಟಕ್ಕೆ ಇಲ್ಲಿ ನಮ್ಮ ಅಕ್ಕ, ನಮ್ಮ ಅತ್ತೆ ಅಂದ್ರು, ನಮ್ಮ ಅಕ್ತಿರು ಎಲ್ಲರೂ ಸೇರ್ಕೊಂಡು ಇಲ್ಲೆಲ್ಲ ಮುದ್ದೆ ಕಟ್ಕೊಂತಿದ್ದಾರೆ. ಎಷ್ಟು ಚೆನ್ನಾಗಿರುತ್ತಲ್ವಾ ಈ ರೀತಿ ಎಲ್ಲ ಮಾಡಕ್ಕೆ. ನನ್ಗೆ ಈ ರೀತಿ ಎಲ್ಲ ಮಾಡಕ್ ಇಷ್ಟ. ಬಟ್ ಇವಾಗ ಇದನ್ನೆಲ್ಲ ಮಾಡಕ್ ನನ್ ಬಿಡಲ್ಲ, ಆರಾಮಾಗಿ ತಿರ್ಗಾಡ್ಕೊಂಡಿರೋ ಅಂತ ಬಿಟ್ಟಿದ್ದಾರೆ. ಬಟ್ ನನ್ಗೆ ಹಿಂಗ್ ಫ್ರೀ ಆಗಿರೋದ್ಕಿಂತ ಅಡ್ಗೆ ಮಾಡಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ನನ್ಗೆ ಅಡ್ಗೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದ್ರಲ್ಲೂ ಹೊಸ ರೆಸಿಪಿನ ಟ್ರೈ ಮಾಡೋದಂದ್ರೆ ಇನ್ನೂ ಇಷ್ಟ. ಸೊ ಇವಾಗ 1-2 ತಿಂಗಳಿಂದ ಅಡ್ಗೆ ಮನೆ ಕಡೆಗೆ ಬಿಡ್ತಿಲ್ಲ. ನಂಗಂತೂ ಸಿಕ್ಕಾಪಟ್ಟೆ ಬೋರು. ನೋಡೋಣ, ಆದಷ್ಟು ಬೇಗ ಅಡ್ಗೆ ಮನೆಗೆ ಹೋಗಿ ಹೊಸ ರೆಸಿಪಿನೂ ಟ್ರೈ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.